ಯಾಕಮ್ಮ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ವಿತೌಟ್ ಫಿಲ್ಟರ್ ಏನು ಹೇಳಿ? ಪುಂಗು ಅಂದರೆ ಇಡೀ ಊರೇ ನನ್ನ ಚಾನಲ್ ಓಪನ್ ಮಾಡಿದ್ದೀವಿ. ವೈದ್ಯರ ಯೂಟ್ಯೂಬ್ ಚಾನಲ್ ಅಂತ. ಇಬ್ಬರು ಒಂದೇ ವಿಡಿಯೋದಲ್ಲೇ ಇರ್ತೀವಿ. ಸೊ ನೀನೇಕೆ ಹಂಗೆ ಆಡ್ತಾ ಇದೀಯಾ? ನನ್ನ ಊಟನ ಕಸ್ಕೊಂಡು ತಿಂತಿರೋಂತಹ ಮಹಾ ತಂಗಿ ಇವಳು. ಯಾ ಸೊ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಊಟ ಮಾಡ್ತಾ ಇದ್ದೆ, ಅರ್ಧಕ್ಕೆ ನಿಂತುಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಊಟ ಮಾಡ್ತಿರೋದು ಏನು ಗೊತ್ತಾ? ಸೊ ಚಪಾತಿ, ಒಂದು ನಿಮಿಷ, ಚಪಾತಿ, ಆಮೇಲೆ ಬೇಳೆ ಸಾರು, ಮೂಲಂಗಿ ಆ್ಯಂಡ್ ಈರುಳ್ಳಿ ಸ್ವಲ್ಪ ಬೇಕೇ ಬೇಕು, ಕೊಬ್ಬರಿ ಕೊಡ್ತೀನಿ. ಸೊ ತಿನ್ನೋಣ ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಇವಳು ಇವಾಗ ಜಸ್ಟ್ ಒಂದು 10 ನಿಮಿಷ ಆಯಿತು ಬಂದು. ಯಾಕಮ್ಮ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ವಿತೌಟ್ ಫಿಲ್ಟ್ರು. ಅಯ್ಯೋ ಇರು, ಒಂದು ಸ್ವಲ್ಪ ಝೂಮ್ ಮಾಡ್ತೀನಿ. ಅಯ್ಯೋ ಇರೇ, ಇವು ಯಾಕೆ ಹಿಂಗೆ ಆಡ್ತಿದ್ಯಾ ನೋಡಿ. ಅವಾಗ ನಾಗವಲ್ಲಿಯಾಗಿ ಬದಲಾಗ್ತಾಳಲ್ಲ. ಬನ್ನಿ ಊಟ ಮಾಡೋಣ. ನೀವು ಊಟ ಮಾಡಿ ನನ್ನ ಜೊತೆ. ಟೇಸ್ಟ್ ಹೇಗಿದೆ ಅಂತ ಆಗಲೂ ತಿಂದಿದ್ದೀನಿ. ಸೊ ನಿಮಗೂ ಹೇಳ್ತೀನಿ, ಓಕೆನಾ? ಓಕೆನಾ? ಯಾವ್ದು ಒಂದು ತುತ್ತು ಊಟ ಮಾಡೋದು, ಆಮೇಲೆ ಈರುಳ್ಳಿ. ಅದು ನಮ್ಮ ಸ್ಟೈಲ್. ನಮ್ಮ ಸ್ಟೈಲ್ ಊಟ ಇದು. ಸೊ ನಮ್ಮ ಮನೇಲಿ ಹಿಂಗೆ ಇರೋದು. ಇಷ್ಟೇ ನಾವು ಮೇಕಪ್ ಏನೂ ಹಾಕಲ್ಲ ಜಾಸ್ತಿ. ನಾವು ಅಷ್ಟೇನೆ ನೋಡಿ. ಪುಂಗು ಅಂದರೆ ಇಡೀ ಊರೇ ನಂದು ಅಂತಾಳೆ. ಏನು ಹೇಳಿ? ಪುಂಗು ಅಂದರೆ ಇಡೀ ಊರೇ ನಂದು ಅಂತಾಳೆ. ಇದು ನನ್ನ ಡೈಲಾಗ್ ಗಾಯ್ಸ್, ಕಾಪಿ ಮಾಡ್ತಾಳೆ ಗಾಯ್ಸ್. ಹೇಳ್ದಂಗೆ ಇದರಲ್ಲಿ ವೈದ್ಯರ ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತಾಳೆ, ಸಪೋರ್ಟ್ ಮಾಡಿ. ಏನು ಗೊತ್ತಾ, ಹೊಸ ಚಾನಲ್ ಓಪನ್ ಮಾಡಿದ್ದೀವಿ, ವೈದ್ಯರ ಯೂಟ್ಯೂಬ್ ಚಾನಲ್ ಅಂತ. ಸೊ ಎಲ್ಲರೂ ಕೂಡ ನಮ್ಮಿಬ್ಬರು ಒಂದೇ ಬ್ಲಾಗಲ್ಲಿ ನೋಡಬೇಕು ಅಂತ ಏನಾದರೂ ಅಂದರೆ ಚಾಲೆಂಜಸ್ ವೀಡಿಯೋ, ಇಬ್ಬರು ಒಂದೇ ವಿಡಿಯೋದಲ್ಲೇ ಇರ್ತೀವಿ ಅಲ್ವಾ ಆ ಚಾನಲಲ್ಲಿ ಇಬ್ಬರು. ಸೊ ಏನು ಗೊತ್ತಾ, ಈಗ ನಾವು ಇವಾಗ ಪ್ರ್ಯಾಂಕ್ ವಿಡಿಯೋ ಮಾಡಬೇಕು ಅಂದ್ಬಿಟ್ಟು ಸುಮ್ಮನೆ ಸಿಂಪಲಾಗಿ ಅಲ್ಲಲ್ಲ ನನ್ನ ವ್ಲಾಗ್ ಹೇಳ್ತಾ ಇದ್ದೀನಿ. ಸೊ ನಮ್ಮದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ವೈದಾರ್ಯ ಯೂಟ್ಯೂಬ್ ಚಾನಲ್ ಅಂತ ಇದೆ. ಸೊ ಅದರಲ್ಲಿ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಆಗಿರೋಂಥ ವೀಡಿಯೋಗಳನ್ನ ನಾವು ಇಬ್ಬರು ಸೇರಿ ಮಾಡ್ತಾಯಿದ್ದೀವಿ. ಪರವಾಗಿಲ್ಲ, ಸ್ವಲ್ಪ ಸಬ್ಸ್ಕ್ರೈಬರ್ ಆಗ್ತಾಯಿದ್ದಾರೆ, ಸಪೋರ್ಟ್ ಕೂಡ ಮಾಡ್ತಾಯಿದ್ದಾರೆ. ಸೊ ಅದನ್ನು ನಾನು ಬೇಕಾದ್ರೆ ಹಾಕಿರ್ತೀನಿ, ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಆ ಒಂದು ಯೂಟ್ಯೂಬ್ ಚಾನಲ್ಗೆ ಒಂದು ಪ್ರ್ಯಾಂಕ್ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಈ ಥರ ಸ್ವಲ್ಪ ಸಿಂಪಲಾಗಿ ರೆಡಿ ಆಗಿದ್ದೀವಿ. ಇವಾಗ ನೋಡಿ, ಅವಳು ಈ ಥರ ಕೂತ್ಕೊಂಡಿದ್ದಾಳೆ ನೋಡಿ, ಹೇಗೆ ಕೂತ್ಕೊಂಡವಳೆ ಅಂತ. ಮೊಬೈಲ್ ನೋಡ್ಕೊಂಡು, ಇವಳು ಕೆಲಸನೇ ಮೊಬೈಲ್ ನೋಡೋದು. ಇವಾಗ ನಾನು ಅನ್ನಕ್ಕಿಟ್ಟಿದ್ದೀನಿ ಸ್ವಲ್ಪ ಮೊಸರನ್ನ ತಿನ್ನೋಣ ಅಂತ. ಯಾಕಂದರೆ ಈ ಬೇಸಿಗೆಗಾಲದಲ್ಲಿ ಮೊಸರನ್ನ ತಿಂದರೆ ಸ್ವಲ್ಪ ಒಳ್ಳೆಯದು ಅಂದ್ಬಿಟ್ಟು ಮೊಸರನ್ನ ತಿನ್ನಬೇಕು ಅಂತ ಅನ್ನಕ್ಕಿಟ್ಟಿದ್ದೀನಿ. ಇವಾಗ ಒಂದೇ ಒಂದು ಚಪಾತಿ ಸಾಂಬಾರು ಜೊತೆ ಕಲಿಸ್ಕೊಂಡು ತಿಂದಿದ್ದೀನಿ. ಸ್ವಲ್ಪ ಹೊಟ್ಟೆ ಇನ್ನೂ ತುಂಬಿಲ್ಲ, ಸ್ವಲ್ಪ ತುಂಬಿ ಅಂದ್ಬಿಟ್ಟು 3 ಜನಕ್ಕೂ ಸೇರಿಸಿ ಅನ್ನ ಮಾಡಿದ್ದೀನಿ. ಅವರಿಗೆ ಫೋನ್ ಮಾಡಿ ಹೇಳಿದ್ದಾಳೆ ಮೊಸರು ತೊಗೊಂಬ ಅಂತ. ಅದು ಎಲ್ಲ ನನ್ನ ಚಾನಲ್ಗೆ ಹಾಕಿರ್ತೀವಿ. ಸೊ ಹೋಗಿ ನೋಡಿ, ಓಕೆ? ಸೊ ನಾವು ಪ್ರ್ಯಾಂಕ್ ವೀಡಿಯೋ ಮಾಡಬೇಕಂತ ಕಾಯ್ತಾ ಇದ್ದೀವಿ ನೋಡಿ. ಫೋನ್ಗೆ ಸೆಟ್ ಮಾಡಿ ಇಡಬೇಕು. ಇವಾಗ ನಾವು ನ್ಯೂ ವಿಡಿಯೋಗೆ ಇವಾಗ ಒಂದು ವಿಡಿಯೋನ ಮಾಡ್ಕೊಂಡ್ವಿ. ಎಲ್ಲಿ ಇಡಬೇಕು ಅಂತ ನೋಡ್ತಾ ಇದ್ದೀವಿ. ಸೊ ಇನ್ನೊಂದು ಚಾನಲಲ್ಲಿ ಬರುತ್ತೆ. ಸೊ ಹಾಗಾಗಿ ಟೈಮ್ ಬೇರೆ ಆಯಿತು. ಇನ್ನೊಂದು 20 ಮಿನಿಟ್ಸಲ್ಲಿ ಇಲ್ಲಿ ಇರ್ತಾರೆ ಮನೆಗೆ. ಸೊ ಹೀಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ. ಫುಲ್ಲು ವಿಡಿಯೋ ಬಿಟ್ಟು ಅದರಲ್ಲಿ ಹಾಕಿರ್ತೀನಿ. ಬಟ್ ಇದರಲ್ಲಿ ನಾವು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ. ಸೊ ಏನಾಗಿದೆ ಗೊತ್ತಾ, ಅನ್ನಕ್ಕೆ ಇಟ್ಟಿದ್ದೀನಿ ಬಟ್ ಸೀಟಿ ಹೊಡೆದಿಲ್ಲ. ನೋಡಿದ್ರೆ ಸ್ಮೆಲ್ ಬರೋಂಗಾಯಿತು. ಒಂಚೂರು ಕೆಳಗಡೆ ಒತ್ತೋಗಿದ್ದೇನೋ, ಆಮೇಲೆ ಬಂದು ನೋಡ್ತೀನಿ ಸ್ಮೆಲ್ ಬರ್ತಾಯಿದೆ. ಹಂಗಾಗಿ ಆಫ್ ಮಾಡಿಬಿಟ್ಟೆ ನೋಡಿ. ಗೊತ್ತೇ ಆಗಲ್ಲ ಏನಾಗುತ್ತೆ ಏನು ಅಂತ. ಅದು ಬಿಟ್ಟರೆ ಈಗ ಕ್ಯಾಪ್ಸಿಕಮ್ ಮಾಡಿದ್ದೀನಿ. ಆಮೇಲೆ ಚಪಾತಿ 2 ಇದೆ. ಎಲ್ಲರದ್ದು ಊಟ ಆಗಿದೆ. ಸೊ ಬನ್ನಿ ಮುಂಚೆನೂ ಮಧ್ಯಾಹ್ನ ನಾವೇನೋ ಒಂದು ಗೇಮ್ ಮಾಡಿದ್ವಿ. ಸೊ ಆ ಗೇಮಲ್ಲಿ ತಗೊಂಡಿದ್ದಂಥ ಹುಂಚೆನು ಹಾಗೆ ಇಟ್ಟಿದ್ದೀನಿ.
ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿನ್ನೆ ವ್ಲಾಗ್ನ ಮತ್ತೆ ಇವತ್ತು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ನಿನ್ನೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಪ್ರ್ಯಾಂಕ್ ವೀಡಿಯೋ ಮಾಡ್ತಾಯಿದ್ವಿ. ಸೊ ಅಲ್ಲಿ ಬ್ಯುಸಿ ಆಗಿಬಿಟ್ಟಿದ್ವಿ. ಸೊ ತುಂಬ ಚೆನ್ನಾಗಿ ಬಂದಿದೆ ವೀಡಿಯೋ. ಸಿಕ್ಕಾಪಟ್ಟೆ ಎಡಿಟಿಂಗ್ ಮಾಡಬೇಕದು. ಅರ್ಧ ಮಾಡಿದ್ದೀನಿ, ಇನ್ನೂ ಅರ್ಧ ಹಾಗೇ ಇದೆ. ಸೊ ಇವಾಗ ಮಾರ್ನಿಂಗ್ ಎದ್ದು ಇವಾಗ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ನಿಂತ್ಕೊಂಡಿದ್ದೀನಿ. ಸೊ ಗಂಟಲು ಸ್ವಲ್ಪ ಒಂಥರ ಕೇಳಿಸ್ತಿರ್ಬೋದು, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ಮನೆ ಮೇಲ್ಗಡೆ ಒಂದು ಪಾರಿವಾಳ ಮರಿ ಹಾಕ್ಬಿಟ್ಟಿದೆ, 2 ಮರಿ ಹಾಕಿದೆ. ಸೊ ಅವರಮ್ಮ ಹೋಗ್ತಾಳೆ ಬರ್ತಾಳೆ, ಇದೇ ಕಿಟಕಿಲೇ ಹೋಗೋದು ಬರೋದು ಮಾಡ್ತಾಳೆ ಅವಳು. ಬೇಕಾದಾಗ ಬಂದು ಮಕ್ಳಿಗೆ ನೋಡಿಕೊಂಡು ಹೊರಟೋಗ್ತಾಳೆ. ಸೊ ಬಂದರೆ ತೋರಿಸ್ತೀನಿ ನೋಡಿ, ಇಲ್ಲೇ ಹಾರಾಡ್ತಿರ್ತಾಳೆ ಅವಳು. ಸರೌಂಡಿಂಗಲ್ಲೇ ಇರ್ತಾಳೆ, ಸರೌಂಡಿಂಗ್ ಬಿಟ್ಟು ಎಲ್ಲೂ ಹೋಗಲ್ಲ. ಸೊ ಏನೋ ಊಟ ಗಿಟ್ಟ ಎಲ್ಲ ಇಕ್ಕಿದ್ದೀನಿ ಅಲ್ಲಿ. ಒಂದು ನೀರು ಇಟ್ಟಿದ್ದೀನಿ, ಆಮೇಲೆ ರಾಗಿ ಇಟ್ಟಿದ್ದೀನಿ. ಖಾಲಿ ಆದಮೇಲೆ ಮತ್ತೆ ತೊಗೊಂಡೋಗಿ ಇಡಬೇಕು. ಇವಾಗ ನಾನು ಬೇಗ ಟಿಫನ್ ಮಾಡಬೇಕು. ಸೊ ನಾನು ಏನು ಮಾಡ್ತೀನಪ್ಪ ಅಂದರೆ ಇವಾಗ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಉಪ್ಪಿಟ್ಟೇ ಮಾಡ್ತೀನಿ. ಉಪ್ಪಿಟ್ಟು ಮಾಡಿ ನೋಡಿ ಹೊರಗಡೆ ಹೇಗಿದೆ ಅಂತ, ಎಷ್ಟು ಬೆಳಗ್ಗೆನೇ ಬಿಸಿಲು ಹೆಂಗೆ ಬಂದಿದೆ ಅಂತ ಅಲ್ವಾ. ಇವಾಗ ಬನ್ನಿ ಟಿಫನ್ ಮಾಡಿಬಿಟ್ಟು ಸಿಗ್ತೀನಿ. ಓಕೆ, ಉಪ್ಪಿಟ್ಟು ಮಾಡಬೇಕು ಅಂತ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಬಟ್ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ, ಏನು ಅಂದರೆ ಟೊಮೊಟೊ ಖಾಲಿ ಆಗಿಬಿಟ್ಟಿದೆ. ಸೊ ಟೊಮೊಟೊ ಮೇನ್ ಬೇಕೇ ಬೇಕು ಉಪ್ಪಿಟ್ಟಿಗೆ. ಸೊ ಅದಕ್ಕೆ ಫೋನ್ ಮಾಡಿ ಹೇಳಿದ್ದೀನಿ ಬರುವಾಗ ತೊಗೊಂಬನ್ನಿ ಅಂತ. ಸೊ ತೊಗೊಂಬರ್ತಾರೆ ಡುಮು ಅಂದರೆ ನಮ್ಮ ಹಸ್ಬೆಂಡ್ ತೊಗೊಂಬರ್ತಾರೆ, ರಾಜು ಅಂತ. ಸೊ ಅದಕ್ಕೆ ಇವಾಗ ಕ್ಯಾಪ್ಸಿಕಮ್ ಪಲ್ಯ ಐತೆ, 2 ಚಪಾತಿ ಐತೆ. ಸೊ ಮಾರ್ನಿಂಗ್ ಅದನ್ನು ತಿಂತಾರೆ. ತಿಂದ್ರೆ ನಾನು ಮಧ್ಯಾಹ್ನಕ್ಕೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಟೊಮೊಟೊ ಇದ್ದಿದ್ದಲ್ಲ, ಇದಕ್ಕೆ ಹಾಕಿದ್ದೀನಿ ಸ್ವಲ್ಪ, ಒಂದು ಟೊಮೊಟೊ ಇತ್ತು, 1 ಟೊಮೊಟೊ ಹಾಕಿದ್ದೀನಿ. ಬಟ್ ಹೇಳೋದು ಮರ್ತೋಗ್ಬಿಟ್ಟಿದ್ದೆ. ಅದಕ್ಕೇ ಇವಾಗ ಎಲ್ಲ ಕರೆಕ್ಟಾಗಿ ಕುಯ್ದು ಎಲ್ಲ ಮಾಡಿ ರೆಡಿ ಮಾಡಿ ಇಕ್ಕಿರ್ತೀನಿ. ಸೊ ಟೊಮೊಟೊ ಬಂದ ತಕ್ಷಣ ಮಧ್ಯಾಹ್ನ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇವಾಗ ಬಿಸಿಗೆ ಇಟ್ಟಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗಿದೆ ಕ್ಯಾಪ್ಸಿಕಮ್ದು. ಸೊ ಓಕೆ ಸಿಗ್ತೀನಿ. ಓಕೆನಾ, ತರಕಾರಿ ಎಲ್ಲ ಕಟ್ ಆದಮೇಲೆ ಸಿಗ್ತೀನಿ. ಸೊ ಇವಾಗ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ನೋಡಿ ಅಡುಗೆ ಮನೆ ಹೇಗಾಗಿದೆ ಅಂತ. ಇವಾಗ ಹಿಂಗೆ ಮಾಡೋ ಅಷ್ಟಿಗೆ ಕ್ಲೀನಾಗಿರುತ್ತೆ. ಸೊ ಬನ್ನಿ. ಸೊ ನೋಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಅಡುಗೆ ಮನೆ. ಇನ್ನು ಅವ್ರು ಬರೋ ಗಂಟೆ ವೆಯ್ಟ್ ಮಾಡಬೇಕು. ಸೊ ಅವ್ರು ಬಂದಮೇಲೆ ನಾನು ಹಿಂಗೆ ಸಿಗ್ತೀನಿ. ಓಕೆನಾ, ಬಾಯ್. ನೋಡಿರಿ ಇವಾಗ ನಾನು ಮೊಸರನ್ನ ಮತ್ತು ಕ್ಯಾಪ್ಸಿಕಮ್ ಪಲ್ಯ ತಿಂತಾಯಿದ್ದೀನಿ. ಈ ಬೇಸಿಗೆಗೆ ನನಗೆ ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂಚೂರು ಮಜ್ಜಿಗೆ ಥರ ಮಾಡ್ಕೊಂಡು ತಿಂತೀನಿ. ಯಾಕಂದ್ರೆ ಸ್ವಲ್ಪ ಹೊಟ್ಟೆ ಸ್ವಲ್ಪ ತಣ್ಣಗಾಗಲಿ ಅಂತ ಅಷ್ಟೇ. ಇನ್ನೂ ಚಪಾತಿ ಇದ್ದಾರೆ, ಅವ್ರು ತಿಂತಾರೆ. ನಾನು ಮೊಸರನ್ನ ಮತ್ತು ಒಂಚೂರು ಕ್ಯಾಪ್ಸಿಕಮ್ ತಿಂತೀನಿ. ಟಿಫನ್ ಆದಮೇಲೆ ಸಿಗ್ತೀನಿ. ಇವಾಗ ಮನೆಗೆ ಬಂದರು, ಟಿಫನ್ ಮಾಡ್ತಾಯಿದ್ದಾರೆ. ಹೇಗಿದೆ? ನನಗೆ ಬೇಡ, ತಿನ್ಬೇಕು ಸುಮ್ಮನೆ. ಹೇಗಿದೆ ಟಿಫನ್? ಹೇಗಿದೆ? ಚೆನ್ನಾಗಿದೆ. ಟಿಫನ್ ಚೆನ್ನಾಗಿದೆ ಅಂತೆ. ಇವಾಗ ಬಿಡೋಣ, ಏನು ಮಾಡುವಂಥ ಸಮಯ. ನೋಡಿ ಹೆಂಗಾಗಿದ್ದೀನಿ ನಾನು, ಹುಚ್ಚಿ ಥರ ಆಗಿದ್ದೀನಲ್ಲ. ಪಾರಿವಾಳ ಬಂತು. ಸೊ ನೋಡೋದ್ರಲ್ಲ ವಿಡಿಯೋ ಹೇಗಿತ್ತು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ನ್ಯೂ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.